ಬಿಗ್ ಬಾಸ್ ವೀಕೆಂಡ್ ಎಪಿಸೋಡ್ ನಲ್ಲಿ ಪ್ರತಿ ವಾರದಂತೆ ಕಿಚ್ಚ ಸುದೀಪ್ ಮನೆಯ ಸ್ಪರ್ಧಿಗಳ ತಪ್ಪುಗಳನ್ನ ಎತ್ತಿ ತೋರಿಸಿದ್ದಾರೆ. ಮನೆಯಲ್ಲಿನ ಕೆಲವರ ಮಾತುಗಳ ಬಗ್ಗೆ ಟೀಕೆ ಮಾಡಿದ್ದಾರೆ. ಅದರಲ್ಲೂ ಚೈತ್ರಾ ಕುಂದಾಪುರ್ ತ್ರಿವಿಕ್ರಮ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ತ್ರಿವಿಕ್ರಮ್ಗಂತೂ ನೀವು ಯಾಕೋ ತ್ಯಾಗರಾಜ ಆಗುತ್ತಿದ್ದೀರಿ ಎಂದರೆ ನಿಮ್ಮ ಉಸ್ತುವಾರಿ ಹೇಸಿಗೆ ಅನಿಸಿತು ಎಂದು ಚೈತ್ರಾಗೆ ಹೇಳಿದ್ದಾರೆ. ತ್ರಿವಿಕ್ರಮ್ ಲಾಸ್ಟ್ ವೀಕ್ ಚೆನ್ನಾಗಿಯೇ ಆಡಿದ್ದರು, ಆದರೆ ತಮ್ಮ ತಂಡದ ಇತರರು ಬಹಳ ಚೆನ್ನಾಗಿ ಆಡಿದ್ದಾರೆ. ಹಾಗಾಗಿ ತಮ್ಮನ್ನು ತಾವೇ ನಾಮಿನೇಟ್ ಮಾಡಿಕೊಂಡರು. ಆದರೆ ಇದಕ್ಕೆ ಬಿಗ್ ಬಾಸ್ ಓಕೆ ಅನ್ನಲಿಲ್ಲ. ಕೊನೆಗೆ ಮನೆಯ ಇತರೆ ಸದಸ್ಯರ ಬಳಿ ಮನವಿ ಮಾಡಿಕೊಂಡು ಎಲ್ಲರೂ ತಮ್ಮನ್ನೇ ನಾಮಿನೇಟ್ ಮಾಡಿರೆಂದು ಹೇಳಿದರು. ಕೊನೆಗೆ ಎಲ್ಲರೂ ತ್ರಿವಿಕ್ರಮ್ ಹೆಸರು ತೆಗೆದುಕೊಂಡ ಕಾರಣ ಅವರು ನಾಮಿನೇಟ್ ಆದರು. ಈ ಬಗ್ಗೆ ಮಾತನಾಡಿದ ಸುದೀಪ್, ನೀವು ತ್ಯಾಗರಾಜ ರೀತಿ ಕಾಣ್ತಾ ಇದ್ದೀರಾ ಎಂದರು. ಮುಂದುವರೆದು ಮಾತನಾಡಿ, ನಿಮಗಾಗಿ ನೀವು ಆಡಿ ಎಂದರು. ಇಂತಹ ತ್ಯಾಗಗಳು ನೋಡಲು ಸೂಕ್ತವಾಗಿ ಕಾಣುವುದಿಲ್ಲ. ಹೀರೋ ಆಗುವ ಭ್ರಮೆಯಲ್ಲಿ ಮಾಡುವ ಇಂತಹ ತ್ಯಾಗಗಳು ನಿಮ್ಮನ್ನ ವೀಕ್ ಆಗಿರುವಂತೆ ಬಿಂಬಿಸುತ್ತವೆ ಎಂದರು. ಅಲ್ಲದೆ ಇದೇ ಕಾರಣಕ್ಕೆ ನೀವು ಮನೆಯಿಂದ ಹೊರಗೆ ಹೋಗುವ ಸಾಧ್ಯತೆಯೂ ಇದೆ ಎಂದು ಪರೋಕ್ಷವಾಗಿ ಹೇಳಿದರು. ಇನ್ನು ಚೈತ್ರಾ ಅವರಿಗಂತೂ ಸುದೀಪ್ ಸ್ವಲ್ಪ ಗರಂ ಆಗಿ ಮಾತನಾಡಿದರು. ಚೈತ್ರಾ ಕಳೆದ ವಾರ ಟಾಸ್ಕ್ ಒಂದಕ್ಕೆ ಉಸ್ತುವಾರಿಯಾಗಿದ್ದರು. ಆ ಟಾಸ್ಕ್ ಅನ್ನ ಎಷ್ಟು ಸಾಧ್ಯವೋ ಅಷ್ಟು ಕೆಟ್ಟದಾಗಿ ನಡೆಸಿಕೊಟ್ಟರು. ತಾವು ಹೇಳಿದ್ದೇ ಆಗಬೇಕು ಎನ್ನುವ ವರದಲ್ಲಿ ಏನೇನೋ ನಿರ್ಧಾರ ತೆಗೆದುಕೊಂಡರು. ಇದರಿಂದ ಆಟವೇ ರದ್ದಾಗಿ ಹೋಯಿತು. ಈ ವಿಷಯದ ಬಗ್ಗೆ ಮಾತನಾಡಿದ ಸುದೀಪ್, ನಿಮ್ಮ ಉಸ್ತುವಾರಿ ಹೇಸಿಗೆ ಅನಿಸಿತು ಎಂದು ಕೊಂಚ ಗರಂ ಆಗಿ ಮಾತನಾಡಿದರು. ಹೀಗೆ ವೀಕೆಂಡ್ ಬಿಗ್ ಮನೆಗೆ ಬಂದ ಕಿಚ್ಚ ಮನೆ ಮಂದಿಯ ಸರಿ ತಪ್ಪುಗಳನ್ನ ತಿದ್ದುವ ಕೆಲಸ ಮಾಡಿದರು.